ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನಾನು ಮುಂಬರುವ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಮತ್ತು ಆಷಾಢ ಮಾಸ ಶುಕ್ರವಾರಕ್ಕೆ ಸಂಬಂಧಿಸಿದಂತೆ ಅಲಂಕಾರಿಕ ವಿಡಿಯೋಗಳನ್ನು ತರುವ ಆಶಯವನ್ನು ಹೊಂದಿದ್ದೇನೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ಎಂದಿನಂತೆ ಇರಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ನಾಣ್ಯಗಳಿಂದ ವರಮಹಾಲಕ್ಷ್ಮಿ ದೇವಿ ವಿಗ್ರಹವನ್ನು ಇಡಲು ಅಥವಾ ಕಾಮಾಕ್ಷಿ ದೀಪದ ಕೆಳಗಿನ ಬಟ್ಟಲಿಗೆ ಕಮಲದ ರೀತಿ ಅಲಂಕಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಈ ರೀತಿಯಾದ ಪ್ಲೇನ್ ಸರ್ಫೇಸ್ ಇರುವ ಯಾವುದಾದರೂ ಬಟ್ಟಲುಗಳನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಕಾಯಿನ್ಸ್, ಡಬಲ್ ಸೈಡ್ ಪ್ಲಾಸ್ಟರ್ ಮತ್ತು ಕತ್ತರಿಯನ್ನು ತೆಗೆದುಕೊಳ್ಳಬೇಕು. ನೀವಿಲ್ಲಿ ಬೇಕಾದರೆ ಡಬಲ್ ಸೈಡ್ ಪ್ಲಾಸ್ಟರ್ ಬದಲಿಗೆ ಗ್ಲೂ ಸ್ಟಿಕ್ಕನ್ನಾದರೂ ಬಳಸಬಹುದು. ಆದರೆ ನೆನಪಿರಲಿ, ಡಬಲ್ ಸೈಡ್ ಪ್ಲಾಸ್ಟರನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಕಾಯಿನ್ಗಳನ್ನು ಆದಷ್ಟು ಲೈಟ್ ವೇಟ್ ಆಗಿರುವಂತೆ ಆಯ್ಕೆ ಮಾಡಿಕೊಳ್ಳಬೇಕು. ನಾನೀಗ ಈ ಎರಡೂ ರೀತಿಯಾದ ಬಟ್ಟಲಿನಲ್ಲಿ ಪ್ಲೇನ್ ಆಗಿರುವ ಈ ಬಟ್ಟಲನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಂತರ ಬಟ್ಟಲಿನ ಮೇಲ್ಭಾಗಕ್ಕೆ ಡಬಲ್ ಸೈಡ್ ಪ್ಲಾಸ್ಟರನ್ನು ಅಂಟಿಸಿ ಕಾಯಿನ್ನ ಅಳತೆಗೆ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಬೇಕು. ನಂತರ ಕಾಯಿನನ್ನು ಅರ್ಧ ಬಟ್ಟಲಿನ ಹೊರಭಾಗ ಬರುವಂತೆ, ಅರ್ಧ ಬಟ್ಟಲಿನ ಮೇಲೆ ಬರುವಂತೆ ಅಂಟಿಸಿಕೊಳ್ಳಬೇಕು. ನೀವು ಬೇಕಾದಲ್ಲಿ ಕಾಯಿನ್ಗೆ ಪ್ಲಾಸ್ಟರನ್ನು ಅಂಟಿಸಿ ಬಟ್ಟಲಿಗೆ ಅಂಟಿಸಿಕೊಳ್ಳಬಹುದು. ಇದೇ ರೀತಿ ಒಂದು ಸುತ್ತು ಬರುವಂತೆ ಎಲ್ಲ ಕಾಯಿನ್ಗಳನ್ನು ಅಂಟಿಸಿಕೊಳ್ಳಬೇಕು. ಒಂದರ ಪಕ್ಕ ಮತ್ತೊಂದರಂತೆ ಅಂಟಿಸಿದ ಬಳಿಕ ಈ ರೀತಿಯಾಗಿ ಸ್ವಲ್ಪ ಮೇಲ್ಭಾಗಕ್ಕೆ ಕಾಯಿನನ್ನು ಬಗ್ಗಿಸಬೇಕು. ಬಳಿಕ ಎರಡನೇ ಸುತ್ತಿನಲ್ಲಿ ಅಂಟಿಸುವಾಗ ಎರಡು ಕಾಯಿನ್ಗಳ ಮಧ್ಯೆ ಒಂದು ನಾಣ್ಯ ಬರುವಂತೆ ಅಂಟಿಸಬೇಕು. ಇದೇ ರೀತಿ ಎರಡು ಕಾಯಿನ್ಗಳ ಮಧ್ಯೆ ಅಂಟಿಸುತ್ತಾ ಎರಡನೇ ಸುತ್ತನ್ನು ಕಂಪ್ಲೀಟ್ ಮಾಡಿಕೊಳ್ಳಬೇಕು. ನೆನಪಿರಲಿ, ಎರಡನೇ ಸುತ್ತಿನಲ್ಲಿ ಕಾಯಿನ್ಗಳನ್ನು ಅಂಟಿಸುವಾಗ ಕಾಯಿನ್ನ ಅರ್ಧ ಭಾಗ ಮೇಲಿನ ಕಾಯಿನ್ಗೆ ಅಂಟಿಕೊಂಡಿರಬೇಕು, ಇನ್ನರ್ಧ ಭಾಗ ಬಟ್ಟಲಿಗೆ ಅಂಟಿಕೊಂಡಿರಬೇಕು. ಮೂರನೇ ಸುತ್ತನ್ನು ಅಂಟಿಸುವ ಸಂದರ್ಭದಲ್ಲಿ ಬಟ್ಟಲಿನ ಸರ್ಫೇಸ್ ಸ್ವಲ್ಪ ಸ್ಲೋಪ್ ಆಗಿರುವುದರಿಂದ ಪ್ಲಾಸ್ಟರನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿಕೊಳ್ಳಬೇಕು. ಇಲ್ಲವಾದಲ್ಲಿ ಅದು ಜಾರುವ ಸಂಭವವಿರುತ್ತದೆ. ಬೇಕಾದರೆ ಗ್ಲೂ ಸ್ಟಿಕ್ ಅನ್ನು ಈ ಸಂದರ್ಭದಲ್ಲಿ ನೀವು ಬಳಸಬಹುದಾಗಿದೆ. ಮೂರನೇ ಸುತ್ತಿನಲ್ಲಿ ಸಹ ಎರಡು ಕಾಯಿನ್ಗಳ ಮಧ್ಯೆ ಒಂದು ನಾಣ್ಯ ಬರುವಂತೆ ಸುತ್ತಲೂ ಅಂಟಿಸಿಕೊಳ್ಳಬೇಕು. ಕೊನೆಯದಾಗಿ ನಾಲ್ಕನೇ ಸಾಲಿನಲ್ಲಿ ನಾಣ್ಯಗಳನ್ನು ಇದೇ ರೀತಿಯಾಗಿ ಅಂಟಿಸಬೇಕು. ಅಂಟಿಸಿದ ಬಳಿಕ ಬಟ್ಟಲು ಈ ರೀತಿಯಾಗಿ ಕಮಲದ ಹೂವಿನಂತೆ ಕಾಣುತ್ತದೆ. ಬಳಿಕ ಈ ರೀತಿಯಾದ ಸಣ್ಣದಾದ ಬಟ್ಟಲನ್ನು ಅದರ ಕೆಳಗೆ ಉಲ್ಟವಾಗಿ ಇಡಬೇಕು. ಈಗ ಬಟ್ಟಲಿನ ಒಳಗೆ ದೇವರ ವಿಗ್ರಹವನ್ನು ಈ ರೀತಿಯಾಗಿ ಇಡಬಹುದು. ನೀವು ಬೇಕಾದಲ್ಲಿ ಕೆಳಗಿನ ಬಟ್ಟಲಿಗೂ ಸಹ ಒಂದು ಸುತ್ತು ನಾಣ್ಯಗಳನ್ನು ಈ ರೀತಿಯಾಗಿ ಅಂಟಿಸಬಹುದಾಗಿದೆ. ಮತ್ತು ಬಟ್ಟಲಿನ ಒಳಗೆ ಕಾಮಾಕ್ಷಿ ದೀಪವನ್ನು ಈ ರೀತಿಯಾಗಿ ಇಡಬಹುದು. ಈ ರೀತಿಯಾಗಿ ಸರಳ ವಿಧಾನದಲ್ಲಿ ವರಮಹಾಲಕ್ಷ್ಮಿ ವ್ರತ ಅಥವಾ ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ವಿಧಾನವನ್ನು ಬಳಸಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡಬಹುದಾಗಿದೆ. ಈ ನನ್ನ ಪುಟ್ಟ ಪ್ರಯತ್ನ ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಲಾಸಕ್ತರಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.